ಮನೆಗೆ ಏನು ಜಗಳ ಇತ್ತು ಏನು ಗೊತ್ತಿಲ್ಲ ಸರ್, ಅವ್ರು ಏನು ಜಗಳ ಮಾಡ್ಯಾರಿಲ್ಲ. ಆಕೆಗೆ ಗಂಡನಿಗೆ ಅಕ್ರಮ ಸಂಬಂಧ ಇತ್ತಂತ, ಯಾರೋ ಟೀಚರ್ ಅಂತ ಗೊತ್ತಿಲ್ಲ ನಮಗೆ, ಗೌರ್ಮೆಂಟೋ ಪ್ರೈವೇಟೋ ಗೊತ್ತಿಲ್ಲ ನಮಗೆ. ನಮ್ಮ ಹುಡುಗಿ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನೀನು ಯಾಕೆ ದಿನ ಮನೆಗೆ ಬರಲ್ಲ, ಕಾಳಜಿ ಮಾಡಲ್ಲ ಅಂದರೆ, ಯಾರಾದರೂ ಸಣ್ಣ ಸಣ್ಣ ಮಕ್ಕಳು ಇರೋ ತಾಯಿ ನಮ್ಮ ಮನೆಗೆ ಒಬ್ಬಂಟಿ ಬಿಟ್ಟಾಗಿ ಹೋಗ್ತಾರೆ ಸರ್, ಎಲ್ಲಿ ಬೇಕಲ್ಲಿ ವಸ್ತಿಗೆ. ಅಷ್ಟು ದೊಡ್ಡ ಮನೆ ಇಟ್ಕೊಂಡಾರ, ಇಷ್ಟು ದೊಡ್ಡಸ್ಕಿ ತೋರಿಸ್ತಾರೆ ಇವರು. ಒಬ್ಬ ಮಗಳನ್ನ ಕೂಸು ಕಟ್ಕೊಂಡಕ್ಕಿನ ಮನೆಗೆ ಒಬ್ಬಕ್ಕಿನ ಮನೆಗಿಲ್ಲ ಅಂದ್ರೆ ಮತ್ತೆ ಮನೆಗಿಲ್ಲ ಅಂದ್ರೆ ನಮ್ಮ ಮಗಳು ಹೆಂಗೆ ಸತ್ಲು? ನಮ್ಮ ಮಗಳು ಹೆಂಗೆ ಸತ್ಲು ಹೇಳ್ರಿ? ಅಕೌಂಟ್ದಾಗ ಏನೋ ಹೆಣ್ಮಗಳ ಅಕೌಂಟ್ 5 ಲಕ್ಷ ರೂಪಾಯಿ ಇತ್ತಂತ ಅಂದ್ರೆ ಕಳು ಮಾಡ್ಕೊಂಡು 5 ಲಕ್ಷ ಸಲ ಜಗಳ ಬಂದಿದೆ ಅಂತ. ಯಾರು ಸರ್ ಅವ್ರು ಇರ್ತಾರ್ರಿ, ಅವ್ರೆಲ್ಲರೂ ಒಳ್ಳೆ ರೀತಿಲಿ ಡ್ರಾ ಮಾಡ್ಕೊಂಡಾರ, ಎಲ್ಲ ಮಾಡ್ಕೊಂಡಾರ. ಆಕೆ ಏನು ಮಾಡ್ಬೇಕು ಅದನ್ನ ರೊಕ್ಕ ತಗೊಂಡು? ಇವ್ರು ಮನೆ ಬಿಟ್ಟು ಆಕೆಗೆ ಏನು ಸ್ಕೂಟಿ ಓಡ್ಸಕ್ ಬರ್ತಾ, ಕಾರ್ ಓಡ್ಸಕ್ ಬರ್ತಾ? ಆಕೆ ಎಲ್ಲಿದ್ದ ಶಾಪಿಂಗ್ ಹೋಗಿ, ಇದೇನು ದೊಡ್ಡ ಸಿಟಿ ರೀ ಅಲ್ಲಿ ಸಿರ್ವಾರ್ಕಂಗಲ್ಲಿ. ಆಕೆ ಏನು ಮಾಡ್ಬೇಕ್ರಿ ತಗೊಂಡು? ಮನೆ ಬಿಟ್ಟು ಹೊರಗೆ ಕಳಿಸ್ಲಾರ್ದವ್ರು, ಅಕ್ಕಪಕ್ಕದವ್ರ ಜೊತೆ ಮಾತಾಡಕ್ ಬಿಡ್ಲಾರ್ದವ್ರು ಇವರು, ಕರೆನ್ಸಿ ಹಾಕ್ಲಾರ್ದವ್ರು ಇವರು. 5 ಲಕ್ಷ ರೂಪಾಯಿ ಆಕೆ ಅಕೌಂಟಿಗೆ ಯಾಕೆ ಹಾಕ್ಬೇಕು? ಆಕೆಗೆ ಏನು ಆರ್ಕಳಿ ಬಿದ್ದೈತಿ ಇವ್ರಿಗೆ? ತಾವು ಅಕ್ರಮ ಸಂಬಂಧ ಇಟ್ಕೊಂಡು ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಎಷ್ಟು ಅವ್ರು ಏನಂದಾರ, ಇದೇ ನಾವೇ ಇಲ್ಲೇ ಇದ್ದಿರ್ಬೇಕಾರೆ ಕಂಪ್ಲೇಂಟ್ 2 ಕೊಲೆನ ಮಾಡಿ ಮುಗಿಸ್ತಾರೆ. ಇದೆಲ್ಲ ಏನು ಮುಚ್ಚಾಕಂದ್ರೆ ಮತ್ತೆ ಇವ್ರು ಇನ್ನೂ ಎಷ್ಟು ಕೊಲೆ ಮಾಡ್ತಾರೆ? ಇವತ್ತು ಯಾರ್ಯಾರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು, ನೀವು ಅವ್ರನ್ನ ಕೇಳಬೇಕು. ಅವ್ರನ್ನ ಕೇಳ್ರಿ, ದೊಡ್ಡ ಇನ್ಫ್ಲೂಯೆನ್ಸ್ ಇಟ್ಕೊಂಡಾರ, VIP ಇಟ್ಕೊಂಡಾರ ಅವರು. ಯಾಕಂದ್ರೆ ಅವ್ರು ದೊಡ್ಡಸ್ಗೆ ತೋರ್ಸಕ್ಕೆ ಅಮಾಯಕರ ಮಕ್ಕಳು ಬಲ್ಲಿ ತಗೋಬಾರ್ದ್ರಿ ಸರ್. ನಮಗೆ ತಮಗೆ ಬೇಸ, ನಮ್ಮ ಮಗಳ ಸಾವಿಗೆ ನ್ಯಾಯ ಬೇಕು. ಯಾವ ರೀತಿ ಸಹಾಯ ಅದು? ಈಗ ನಮ್ಮ ಮಕ್ಕಳಿಗೆ ಆದಂಗೆ ಇನ್ನೊಬ್ಬರ ಮಕ್ಕಳಿಗೆ ಆಗಬಾರ್ದು. ಇವತ್ತು ನಮ್ಮ ಮಗಳು ಸತ್ಲು, ಮತ್ತೆ ಒಳ್ಳೆ ಅವ್ನ ಮಗನಿಗೆ ಮದುವೆ ಮಾಡ್ತಾರೆ, ಮತ್ತೆ ಮಕ್ಕಳು ಇರ್ತಾವೆ. ಬಗನ ಅವ್ರ ಮಕ್ಕಳನ್ನ ಸಾಯಿಸ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮಕ್ಕಳು ಸತ್ತಾಳ ನಮ್ಗೆ ಸಂಕಟ ಐತಿ, ನಾವು ಮಾತಾಡ್ತೀವಿ, ನಮ್ಗೆ ನ್ಯಾಯ ಬೇಕು. ಮನೆಗೆ ಏನು ಜಗಳ ಇತ್ತು ಏನು ಗೊತ್ತಿಲ್ಲ ಸರ್, ಅವ್ರು ಏನು ಜಗಳ ಮಾಡ್ಯಾರಿಲ್ಲ. ಆಕೆಗೆ ಗಂಡನಿಗೆ ಅಕ್ರಮ ಸಂಬಂಧ ಇತ್ತಂತ, ಯಾರೋ ಟೀಚರ್ ಅಂತ ಗೊತ್ತಿಲ್ಲ ನಮಗೆ, ಗೌರ್ಮೆಂಟೋ ಪ್ರೈವೇಟೋ ಗೊತ್ತಿಲ್ಲ ನಮಗೆ. ನಮ್ಮ ಹುಡುಗಿ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನೀನು ಯಾಕೆ ದಿನ ಮನೆಗೆ ಬರಲ್ಲ, ಕಾಳಜಿ ಮಾಡಲ್ಲ ಅಂದರೆ, ಯಾರಾದರೂ ಸಣ್ಣ ಸಣ್ಣ ಮಕ್ಕಳು ಇರೋ ತಾಯಿ ನಮ್ಮ ಮನೆಗೆ ಒಬ್ಬಂಟಿ ಬಿಟ್ಟಾಗಿ ಹೋಗ್ತಾರೆ ಸರ್, ಎಲ್ಲಿ ಬೇಕಲ್ಲಿ ವಸ್ತಿಗೆ. ಅಷ್ಟು ದೊಡ್ಡ ಮನೆ ಇಟ್ಕೊಂಡಾರ, ಇಷ್ಟು ದೊಡ್ಡಸ್ಕಿ ತೋರಿಸ್ತಾರೆ ಇವರು. ಒಬ್ಬ ಮಗಳನ್ನ ಕೂಸು ಕಟ್ಕೊಂಡಕ್ಕಿನ ಮನೆಗೆ ಒಬ್ಬಕ್ಕಿನ ಮನೆಗಿಲ್ಲ ಅಂದ್ರೆ ಮತ್ತೆ ಮನೆಗಿಲ್ಲ ಅಂದ್ರೆ ನಮ್ಮ ಮಗಳು ಹೆಂಗೆ ಸತ್ಲು? ನಮ್ಮ ಮಗಳು ಹೆಂಗೆ ಸತ್ಲು ಹೇಳ್ರಿ? ಅಕೌಂಟ್ದಾಗ ಏನೋ ಹೆಣ್ಮಗಳ ಅಕೌಂಟ್ 5 ಲಕ್ಷ ರೂಪಾಯಿ ಇತ್ತಂತ, ಅಂದ್ರೆ ಕಳು ಮಾಡ್ಕೊಂಡು 5 ಲಕ್ಷ ಸಲ ಜಗಳ ಬಂದಿದೆ ಅಂತ. ಯಾರು ಸರ್ ಅವ್ರು ಇರ್ತಾರ್ರಿ, ಅವ್ರೆಲ್ಲರೂ ಒಳ್ಳೆ ರೀತಿಲಿ ಡ್ರಾ ಮಾಡ್ಕೊಂಡಾರ, ಎಲ್ಲ ಮಾಡ್ಕೊಂಡಾರ. ಆಕೆ ಏನು ಮಾಡ್ಬೇಕು ಅದನ್ನ ರೊಕ್ಕ ತಗೊಂಡು? ಇವ್ರು ಮನೆ ಬಿಟ್ಟು ಆಕೆಗೆ ಏನು ಸ್ಕೂಟಿ ಓಡ್ಸಕ್ ಬರ್ತಾ, ಕಾರ್ ಓಡ್ಸಕ್ ಬರ್ತಾ? ಆಕೆ ಎಲ್ಲಿದ್ದ ಶಾಪಿಂಗ್ ಹೋಗಿ, ಇದೇನು ದೊಡ್ಡ ಸಿಟಿ ರೀ ಅಲ್ಲಿ ಸಿರ್ವಾರ್ಕಂಗಲ್ಲಿ. ಆಕೆ ಏನು ಮಾಡ್ಬೇಕ್ರಿ ತಗೊಂಡು? ಮನೆ ಬಿಟ್ಟು ಹೊರಗೆ ಕಳಿಸ್ಲಾರ್ದವ್ರು, ಅಕ್ಕಪಕ್ಕದವ್ರ ಜೊತೆ ಮಾತಾಡಕ್ ಬಿಡ್ಲಾರ್ದವ್ರು ಇವರು, ಕರೆನ್ಸಿ ಹಾಕ್ಲಾರ್ದವ್ರು ಇವರು. 5 ಲಕ್ಷ ರೂಪಾಯಿ ಆಕೆ ಅಕೌಂಟಿಗೆ ಯಾಕೆ ಹಾಕ್ಬೇಕು? ಆಕೆಗೆ ಏನು ಆರ್ಕಳಿ ಬಿದ್ದೈತಿ ಇವ್ರಿಗೆ? ತಾವು ಅಕ್ರಮ ಸಂಬಂಧ ಇಟ್ಕೊಂಡು ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಎಷ್ಟು ಅವ್ರು ಏನಂದಾರ, ಇದೇ ನಾವೇ ಇಲ್ಲೇ ಇದ್ದಿರ್ಬೇಕಾರೆ ಕಂಪ್ಲೇಂಟ್ 2 ಕೊಲೆನ ಮಾಡಿ ಮುಗಿಸ್ತಾರೆ. ಇದೆಲ್ಲ ಏನು ಮುಚ್ಚಾಕಂದ್ರೆ ಮತ್ತೆ ಇವ್ರು ಇನ್ನೂ ಎಷ್ಟು ಕೊಲೆ ಮಾಡ್ತಾರೆ? ಇವತ್ತು ಯಾರ್ಯಾರು ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು, ನೀವು ಅವ್ರನ್ನ ಕೇಳಬೇಕು. ಅವ್ರನ್ನ ಕೇಳ್ರಿ, ದೊಡ್ಡ ಇನ್ಫ್ಲೂಯೆನ್ಸ್ ಇಟ್ಕೊಂಡಾರ, VIP ಇಟ್ಕೊಂಡಾರ ಅವರು. ಯಾಕಂದ್ರೆ ಅವ್ರು ದೊಡ್ಡಸ್ಗೆ ತೋರ್ಸಕ್ಕೆ ಅಮಾಯಕರ ಮಕ್ಕಳು ಬಲ್ಲಿ ತಗೋಬಾರ್ದ್ರಿ ಸರ್. ನಮಗೆ ತಮಗೆ ಬೇಸ, ನಮ್ಮ ಮಗಳ ಸಾವಿಗೆ ನ್ಯಾಯ ಬೇಕು. ಯಾವ ರೀತಿ ಸಹಾಯ ಅದು? ಈಗ ನಮ್ಮ ಮಕ್ಕಳಿಗೆ ಆದಂಗೆ ಇನ್ನೊಬ್ಬರ ಮಕ್ಕಳಿಗೆ ಆಗಬಾರ್ದು. ಇವತ್ತು ನಮ್ಮ ಮಗಳು ಸತ್ಲು, ಮತ್ತೆ ಒಳ್ಳೆ ಅವ್ನ ಮಗನಿಗೆ ಮದುವೆ ಮಾಡ್ತಾರೆ, ಮತ್ತೆ ಮಕ್ಕಳು ಇರ್ತಾವೆ. ಬಗನ ಅವ್ರ ಮಕ್ಕಳನ್ನ ಸಾಯಿಸ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮಕ್ಕಳು ಸತ್ತಾಳ ನಮ್ಗೆ ಸಂಕಟ ಐತಿ, ನಾವು ಮಾತಾಡ್ತೀವಿ, ನಮ್ಗೆ ನ್ಯಾಯ ಬೇಕು.